ಪ್ರಪಂಚ ಪರ್ಯಟನೆ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಹಾಗೂ ಟೆಲಿವಿಷನ್ ಕಲ್ಚರಲ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ ಮಹಿಳಾ ಮಹಿಮೆಗಾನ. ಶಕ್ತಿಯ ಸ್ವರೂಪವೇ ನೀನು ಅಮ್ಮ, ಸೃಷ್ಟಿಯ ಸ್ಪಂದನವೇ ನೀನು ಅಮ್ಮ, ಧೈರ್ಯದ ದೀಪವಾಗಿ ಲೋಕ ಬೆಳಗಿಸುವೆ, ಭೂಮಿಯ ಗೌರವದ ಮಹಿಮೆ ನೀನೇ ಅಮ್ಮ. ಮಹಿಳಾ ದಿನದ ಈ ಪವಿತ್ರ ಕ್ಷಣದಲ್ಲಿ ಮಾನವ ಕುಲವೆಲ್ಲ ನಿನಗೆ ವಂದಿಸುತ್ತದೆ. ಜೀವನ ಸಾಗರ ದಾಟಿಸುವ ದಿವ್ಯ ತಾಯಿ, ನಿನ್ನ ಮಹಿಮೆ ಯುಗ ಯುಗಾಂತರ ಗಾನವಾಗುತ್ತದೆ. ಮಾತೆಯ ಮಡಿಲಲ್ಲಿ ಮನುಜನು ಹುಟ್ಟಿದ, ಪ್ರೀತಿಯ ಕಣ್ಣಲ್ಲಿ ಲೋಕವು ಅರಳಿದ, ದೇವಿಯ ರೂಪದಲ್ಲಿ ಧೈರ್ಯ ಹೊತ್ತವಳು, ಧರಣಿಯ ಧ್ವನಿಯಾಗಿ ಮಹಿಳೆ ಮೂಡಿದಳು. ಕೈಯಲ್ಲಿ ಕನಸುಗಳು, ಹೃದಯದಲ್ಲಿ ಬೆಳಕು, ಬಾಳಿಗೆ ಬಣ್ಣ ತುಂಬುವ ಅಮೃತದ ಹರಿವು, ಸಾಹಸದ ಪಥದಲ್ಲಿ ಹೆಜ್ಜೆ ಇಡುವವಳು, ಸಮಾಜದ ಗೌರವದ ಜ್ಯೋತಿ ಬೆಳಗಿಸುವವಳು. ಜ್ಞಾನವೇ ನಿನ್ನ ಆಯುಧ ಅಮ್ಮ, ಧೈರ್ಯವೇ ನಿನ್ನ ಅಜೇಯ ಶಕ್ತಿಯಮ್ಮ, ಸಮತೆಯ ಕನಸಿಗೆ ದಾರಿ ತೋರಿಸುವೆ, ಸಂಸ್ಕೃತಿಯ ದೀಪವಾಗಿ ನೀನೇ ಅಮ್ಮ. ಕಾಲದ ಹರಿವಿನ ದಿಕ್ಕು ಬದಲಿಸುವೆ, ಭವಿಷ್ಯದ ಬೆಳಕಾಗಿ ನೀನೇ ಅಮ್ಮ. ನಿನ್ನ ಹೆಜ್ಜೆಯಲ್ಲಿ ಹೊಸ ಯುಗ ಉದಯಿಸಲಿ, ಭಾರತದ ಭವ್ಯತೆ ನಿನ್ನಿಂದ ಅರಳಲಿ ಅಮ್ಮ. ಮಹಿಳೆಯ ಜಯ ಘೋಷ ಗಗನ ತಲುಪಲಿ, ಮಾನವ ಸಮಾಜವೆಲ್ಲ ಗೌರವ ಹಾಡಲಿ. ಶಕ್ತಿ, ಜ್ಞಾನ, ಪ್ರೀತಿಯ ಪಾವನ ರೂಪವೇ ಮಹಿಳೆಯ ಮಹಿಮೆ ಶಾಶ್ವತವಾಗಿ ಬೆಳಗಲಿ. ಜಗತ್ತಿನ ಮಹಿಳೆಯರಿಗೆಲ್ಲ ಜಯವಾಗಲಿ, ನಿಮ್ಮ ಕನಸುಗಳೆಲ್ಲ ನೆರವೇರಲಿ. ಆ ದೇವಾದಿ ದೇವತೆಗಳು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸಮೃದ್ಧಿ ತುಂಬಿದ ಜೀವನ ಸದಾ ಕರುಣಿಸಲಿ. ಅತ್ಯುತ್ಕೃಷ್ಟವಾದ ಸಮಾಜಕ್ಕೆ ಸಹಾಯಕವಾಗುವಂತಹ ಚಿತ್ರಗಳನ್ನು, ಸೀರಿಯಲ್ಗಳನ್ನು ನಿರ್ದೇಶಿಸಿದವರು, ಪ್ರೊಡ್ಯೂಸ್ ಮಾಡಿದಂಥವರು ನಮ್ಮ ಮಧ್ಯ ಇದ್ದಾರೆ. ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ರವಿ ಗರ್ಣಿಸರ್ ಅವರು. ನಮ್ಮ ಅಧ್ಯಕ್ಷರಾಗಿರುವುದು
ಈ ಕ್ಲಬ್ಬಿಗೆ ಸ್ತ್ರೀ ಶಕ್ತಿಗೆ ಹೊಸದೊಂದು ದಿಕ್ಕನ್ನೇ ತೋರಿಸುತ್ತೆ ಅಂತ ನಾನಂತೂ ದೃಢವಾಗಿ ನಂಬಿದ್ದೀನಿ. ನೀವು ಎರಡು ಮಾತಾಡದೆ ಕಾರ್ಯಕ್ರಮ ಸಂಪೂರ್ಣವಾಗಿದೆ. ಎಲ್ಲರಿಗೂ ನಮಸ್ಕಾರ. ಆಲ್ರೆಡಿ ಟೈಮ್ ಆಗೋಯ್ತು, ಗೊತ್ತಿದೆ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ವೇದಿಕೆ ಇಷ್ಟು ಚಂದವಾಗಿ ಅಂದವಾಗಿ ಕಾಣಿಸೋದಕ್ಕೆ ತುಂಬ ಅರ್ಥಪೂರ್ಣವಾದಂಥ ವ್ಯಕ್ತಿಗಳು ವೇದಿಕೆಯನ್ನು ಅಲಂಕರಿಸಿರೋದು. ಹೇಳ್ಬಿಟ್ರು ತಮ್ಮ ಅಂತ. ಈಗ ಅಕ್ಕ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ದು ಒಂದು ಶಕ್ತಿ ಬಂದಂಗಾಯಿತು ನಮ್ಮ ಕ್ಲಬ್ಗೆ. ಥ್ಯಾಂಕ್ ಯು ಅಕ್ಕ. ಹಾಗೆ ಇವತ್ತು ಎಲ್ಲರಿಗೂ ಕೂಡ ಇನ್ಸ್ಪಿರೇಷನಲ್ ಆಗಿ ಅಷ್ಟು ಅದ್ಭುತವಾಗಿ ನಮ್ಮಲ್ಲಿ ಛಲ ಮೂಡಿಸುವಂತಹ ಮಾತುಗಳನ್ನು ಆಡಿದ್ದು. ಯಾಕೆಂದರೆ ನಮಗೊಂದು ಶಕ್ತಿ ಬೇಕು. ಯಾಕೆಂದರೆ ಅಷ್ಟು ಜನ ತುಳಿದಿಟ್ಬಿಟ್ಟಿದ್ದಾರೆ. ಎಲ್ಲ ಮಹಿಳೆಯರನ್ನು ರೂಮಲ್ಲಿ ಕೂಡಿ ಹಾಕಿ ನೀನು ಇಲ್ಲೇ ಇರಬೇಕು, ಗೆಜ್ಜೆ ಕಟ್ಕೋಬೇಕು, ಹೀಗಿರಬೇಕು, ನೀನು ಬಂದರೆ ಸದ್ದು ಕೇಳಿಸ್ಬೇಕು ಅಂತ ಹಾಕಿದ್ರು. ಅದು ತುಂಬ ಸೂಕ್ಷ್ಮವಾಗಿ ತುಂಬ ಚೆನ್ನಾಗಿ ಹೇಳಿದರು. ಅವರು ಕೂಡ ಅಷ್ಟೇ ಇಡೀ ರಾಜ್ಯದಲ್ಲಿ ತುಂಬ ಅದ್ಭುತವಾಗಿ ಕೆಲಸಗಳನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಒಂದು ಹೆಣ್ಣಿಗೆ ಎಷ್ಟೆಲ್ಲ ಶಕ್ತಿ ತುಂಬಬೇಕು ಅನ್ನೋದನ್ನು ನಿಜವಾಗ್ಲೂ ಕೂಡ ತುಂಬ ಪ್ರಾಬಲ್ಯವಾಗಿ ಸಬಲೀಕರಣಕ್ಕೆ ಹೋರಾಡ್ತಾ ಇರೋಂಥ ನಾಗಲಕ್ಷ್ಮಿ ಮೇಡಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಇನ್ನೊಬ್ಬರು ಲಕ್ಷ್ಮೀ ಗೋಪಾಲಸ್ವಾಮಿ ಅವರು ಇವತ್ತು ತುಂಬ ಅದ್ಭುತವಾಗಿ ಕಲೆ ಹಾಗೂ ಅವರೇ ಹೇಳಿದ್ರು ತುಂಬ ನೀಟಾಗಿ ನಾವೊಂದು ಹೆಣ್ಣು ಅಂದರೆ ಹೇಗಿರಬೇಕು, ಒಂದು ಶಾಸ್ತ್ರೀಯವಾಗಿ ಹೇಗಿರಬೇಕು ಅನ್ನೋದನ್ನು ನಮ್ಮ ಸಿನಿಮಾದಲ್ಲೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಅವರು ಹಾಗೆ ಒಬ್ಬ ಆರ್ಟಿಸ್ಟ್ ಆಗಿ ಕೂಡ ನಮಗೆಲ್ಲ ನಮ್ಮ ಮುಂದೆ ಇದ್ದಾರೆ. ಅವರು ನಿದರ್ಶನವಾಗಿದ್ದಾರೆ. ಒಬ್ಬ ಆರ್ಟಿಸ್ಟ್ ಆಗಿ ತುಂಬ ಅದ್ಭುತವಾದಂಥ ಒಳ್ಳೆಯ ವ್ಯಕ್ತಿಯಾಗಿ ಹೀಗಿರಬೇಕು ಒಂದು ಆರ್ಟಿಸ್ಟ್ ಆದರೆ ಅನ್ನೋದು ನಿಮಗೂ ಗೊತ್ತು. ಪ್ರತಿಯೊಬ್ಬರು ನಾವೆಲ್ಲ ಇದ್ದೀವಿ ಇವತ್ತು ಇಂಡಸ್ಟ್ರಿಯಲ್ಲಿ. ಆದರೆ ಅವತ್ತು ತುಂಬ ನಮಗೆ ಇನ್ಸ್ಪಿರೇಷನಲ್ ಆಗಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್ ನಮ್ಮ ವೇದಿಕೆಯಲ್ಲಿ ಇರೋದು. ಹಾಗೆ ಇವತ್ತು ಇಷ್ಟೆಲ್ಲ ಅದ್ಭುತಗಳನ್ನು ಆಗೋದಕ್ಕೆ ಇವತ್ತು ನಾನು ಹೇಗೆ ಹೇಳಬೇಕು ಅಂತ ಅಂದರೆ, ಇವತ್ತು ಆ ವ್ಯಕ್ತಿ ಬಂದು ಹೋದರು ನಮ್ಮ ಜೊತೆ, ಸುಕುಮಾರ್ ಅವರು. ನಾನು ಈ ವೇದಿಕೆಯಲ್ಲಿ ಇಷ್ಟು ಕ್ಲಬ್ಬಲ್ಲಿ ಹೋರಾಟ ಮಾಡಿ ನಾವೆಲ್ಲ ಮಾಡಿ ಇಷ್ಟೆಲ್ಲ ಜನ ಸೇರೋದಕ್ಕೆ ಮುಖ್ಯ ಕಾರಣ ನಾನೊಂದು ಕ್ಲಬ್ನ ಸದಸ್ಯನಾಗಿದ್ದು, ಆ ಸದಸ್ಯ ನನಗೆ ಇನ್ಸ್ಪಿರೇಷನ್ ಆಗಿ ಹೋರಾಟ ಮಾಡೋದಕ್ಕೆ ಮಾಡಿ ಇವತ್ತು ಈ ಕ್ಲಬ್ಬನ್ನು ಇಷ್ಟು ಜನ ನಮ್ಮ ಕಲಾವಿದರಿಗೆ ಸಿಗೋ ಥರ ಮಾಡೋದಕ್ಕೆ ನಮಗೆ ಉತ್ಸಾಹ ತುಂಬಿದ್ದು ಸುಕುಮಾರ್ ಅವರು. ಹಾಗೆ ಇವತ್ತು ನಿಜವಾಗ್ಲೂ ಈ ಹೋರಾಟದ ಹಿನ್ನೆಲೆ ಇರುವಂಥದ್ದು ಲಿಂಗದೇವರು ಸರ್. ವಿತೌಟ್ ಲಿಂಗದೇವರು ಸರ್ ನೋ. ಇವಾಗ ನಾನೊಬ್ಬ ಸುಮ್ಮನೆ ಅಧ್ಯಕ್ಷನಾದಾದರೆ ನಿಜವಾದ ಎವ್ರಿಥಿಂಗ್ ಈಸ್ BS ಲಿಂಗದೇವರು ಸರ್. ನಿಜಕ್ಕೂ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಇವಾಗ ಇಡೀ ಇಂಡಸ್ಟ್ರಿ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕೆಂದರೆ ಇಡೀ ಇಂಡಸ್ಟ್ರಿಗೆ ಉಳಿಸ್ಕೊಟ್ಟಿದ್ದಾರೆ ಅವರು. ಹಾಗೆ ಒಂದು ಗೂಗಲಲ್ಲಿ ಕೇಳಿದೆ ಏನು ಮಾತಾಡಬೇಕು ಅಂತ. ಜಾಸ್ತಿ ಮಾತಾಡಬೇಡ ಅವು ಹೆಂಗಸರಿದ್ರೆ ಅಂತ ಹೇಳಿತ್ತು. ಆದರೂ ಇಷ್ಟೊಂದು ಮಾತಾಡಿದ್ದೀನಿ. ಆ್ಯಂಡ್ ಈ ಮಹಿಳಾ ದಿನಾಚರಣೆ 1908ರಲ್ಲಿ ನ್ಯೂಯಾರ್ಕಲ್ಲಿ ಚಳುವಳಿ ಸ್ಟಾರ್ಟ್ ಆಯ್ತಂತೆ. ಅದನ್ನು ನಾನು ಕೇಳಿದೆ ಹೇಗೆ ಇದಾಯಿತು ಅಂತ. ಅದಿದ್ರೆ ಹಿಂದೆನೇ 12ನೇ ಶತಮಾನದಲ್ಲೇ ಬಸವಣ್ಣನವರು ಹೋರಾಟ ಮಾಡಿದರು. ಆದರೆ ನಾವು ಯಾರೂ ಎಚ್ಚೆತ್ಕೊಂಡಿರಲಿಲ್ಲ. ಆದರೆ ನ್ಯೂಯಾರ್ಕ್ನಲ್ಲಿ ಒಂದು ಕ್ಲಾರಾ ಜಟ್ಕಿನ್ ಅನ್ನೋ ಒಂದು ಹೆಣ್ಣು ಒಂದು ಸಬಲೀಕರಣಕ್ಕಾಗಿ ಅವ್ರಿಗೊಂದು ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿ 1975ರಲ್ಲಿ ನಮಗೆ ಮಹಿಳಾ ದಿನಾಚರಣೆ ಮಾರ್ಚ್ 8, 1975ರಲ್ಲಿ ಇಡೀ ವಿಶ್ವ ಮಹಿಳಾ ದಿನಾಚರಣೆ ಮಾಡಬೇಕು ಅನ್ನೋದು ಅಸ್ತಿತ್ವಕ್ಕೆ ಬಂತು. ಇದೊಂದು ಜಸ್ಟ್ ಕ್ಲಾರಿಫಿಕೇಷನ್. ಏನಕ್ಕೆ ಅಂದರೆ ಇದು ಪ್ರತಿದಿನವೂ ಕೂಡ ನಾವು ಮಹಿಳಾ ದಿನಾಚರಣೆ ಆಚರಿಸಬೇಕು. ಅಷ್ಟು ಅದ್ಭುತವಾದಂತಹ ಇನ್ಸ್ಪಿರೇಷನ್ಗಳು ನೀವು. ಯಾಕಂದರೆ ವಿತೌಟ್ ನೀವು ಇಲ್ಲದೆ ನಾವು ಯಾರೂ ಇಲ್ಲ. ಯಾಕಂದರೆ ನಿಮ್ಮ ತಾಳ್ಮೆ, ನಿಮ್ಮ ಇದು ಇವತ್ತು ನಮ್ಮ ಕಿರುತೆರೆಯಲ್ಲಿ ಕಲಾವಿದರುಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಅರಿವಿದೆ. ಇಲ್ಲಿ ಕೂಡ ಪ್ರತಿಯೊಬ್ಬ ಕಲಾವಿದರುಗಳು ಕೂಡ ತಂತ್ರಜ್ಞರು ಕೂಡ ಈವೆನ್ ಇದರಲ್ಲಿ ಯಾರು ಫೈನಲಿ ಯಾರು ದುಡ್ಡು ಮಾಡ್ತಾ ಇದ್ದಾರೆ, ಯಾರು ಆರಾಮಾಗಿದ್ದಾರೆ ಅಂತಂದರೆ ಚಾನೆಲ್ ಅವರಿದ್ದಾರೆ. ನಾವೆಲ್ಲ ದುಡಿತಾ ಇದ್ದೀವಿ, ದುಡಿದು ಅವ್ರಿಗೆ ಕೊಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀವಿ. ಆದರೆ ನಮಗೆ ಆರೋಗ್ಯ ನಿಧಿ ಇಲ್ಲ. ನಾನು ಯಾಕೆ ಮೇಡಮ್ ಮುಂದೆನೇ ಹೇಳ್ತಾ ಇದ್ದೀನಿ, ಅವರು ಒಂದು ಸ್ವಲ್ಪ ನೆಕ್ಸ್ಟ್ CM ಸಿಕ್ಕಿದಾಗ ದಯವಿಟ್ಟು ನಮ್ಮ ಕಿರುತೆರೆಗೆ ಒಂದು ಆರೋಗ್ಯ ನಿಧಿ ಕಲ್ಪಿಸ್ಕೊಡ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಂದರೆ ನಮಗೆ ಇವತ್ತಿಗೂ ಕೂಡ ಕಿರುತೆರೆಯಲ್ಲಿ 10,000 ಕುಟುಂಬಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ಯಾರಿಗೂ ಕೂಡ ಆರೋಗ್ಯ ನಿಧಿ ಇಲ್ಲ. ಯಾರೂ ಕೂಡ ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಯಾರೋ ಒಬ್ಬರು ಈ ಥರ ತೀರ್ಕೊಂಬಿಟ್ರು.
ಆದರೆ ಅವ್ರಿಗೆ ಸಂಸ್ಕಾರ ಮಾಡೋಕ್ಕೂ ದುಡ್ಡಿರಲಿಲ್ಲ. ಆದರೆ ಏನೋ KTV ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಇವತ್ತು ಹಿರಿಯರು ಒಂದು 25 ವರ್ಷಗಳ ಹಿಂದೆ ಅದನ್ನು ಕಟ್ಟಿದ್ದಕ್ಕೆ ಒಂದಷ್ಟು ಸಹಾಯ ಆಗ್ತಾ ಇದೆ. ಆದರೆ ಆ ಸಹಾಯ ಸಾಕಾಗಲ್ಲ. ಇವತ್ತು ಯಾರೋ ಒಂದು ಹಾಸ್ಪಿಟ್ಲೈಸ್ ಆದ ತಕ್ಷಣ 5,000 ನಾವು ಕೊಡ್ತೀವಿ ಅಂದರೆ ಅದು ಏನೂ ಸಾಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಇದೆ. ದಯವಿಟ್ಟು ನಾನು ಮೇಡಮ್ ಹತ್ರ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಆಲ್ರೆಡಿ ಲೆಟ್ರ್ ಸುಮಾರು ಸರಿ ಕೊಟ್ಟಿದ್ದೀವಿ. ಪಾಪ CMಗೂ ಕೂಡ ಅರಿವಿದೆ. ಆದರೆ ಪ್ರಾಪರ್ ವೇಲಿ ನಾವು ಹೋಗೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದೇ ಒಂದು ಇದರಲ್ಲಿ. ಈ ಸರಿ ಬಡ್ಜೆಟಲ್ಲೂ ಕೂಡ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ರು, ಆದರೆ ಆಗಿರಲಿಲ್ಲ ಅದಕ್ಕಾಗಿ ಕಲಾವಿದರು, ತಂತ್ರಜ್ಞರು ಹಾಗೂ ಕಾರ್ಮಿಕರಿಗೋಸ್ಕರ ಈ ಇದನ್ನು ಆರೋಗ್ಯ ನಿಧಿಯನ್ನು ನೀವು ದಯವಿಟ್ಟು ಮಾಡಿಕೊಡ್ಬೇಕು ಅಂತ ನಾನು ನಾಗಲಕ್ಷ್ಮಿ ಮೇಡಮ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟ್ CM ಸಿಕ್ಕಿದಾಗ ದಯವಿಟ್ಟು ಈ ಆರೋಗ್ಯ ನಿಧಿಯನ್ನು ಒಂದು 5,000 ಕುಟುಂಬಗಳಿದೆ, ಅದಕ್ಕೆ ನೀವು ಹೇಗಾದರೂ ಮಾಡಿ, ಹೇಗೆ ಅಕಾಡೆಮಿಯಲ್ಲಿ ಆರೋಗ್ಯ ನಿಧಿ ಇದೆಯೋ ಅದೇ ರೀತಿ ಕಿರುತೆರೆಗೂ ಕೂಡ ಸಲ್ಲೋ ಥರ ಆಗಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಾಗೆ ಈಗ ಕ್ಲಬ್ ಅಂದರೆ ಬರೀ ಕ್ಲಬ್ ಅನ್ನೋ ಉದ್ದೇಶ ಅಲ್ಲ, ದಯವಿಟ್ಟು ಫ್ಯಾಮಿಲಿ ಕ್ಲಬ್. ಇದು ಏನಕ್ಕೆ ಅಂದರೆ ವಾಟ್ಸಪ್, ಇನ್ಸ್ಟಾ. ಏನು ಗೊತ್ತಾ, ನೀವು ಒಂದಿನ ಫಿಕ್ಸ್ ಮಾಡಿ, ನಾನು ಆರೋಗ್ಯ ಇಲಾಖೆಯ ಸಚಿವರ ಹತ್ರ ನಿಮ್ಮನ್ನು ನಾನು ಜೊತೆಗೂಡಿ ಕರ್ಕೊಂಡೋಗಿ ಫಸ್ಟ್ ಅಲ್ಲಿ ಹೇಳಿ ಪ್ಲ್ಯಾನ್ ಮಾಡಿ. ನೀವು ಹೇಳಿ ನೀವು ಒಂದಿನ ಹೋಗೋಣ. ಥ್ಯಾಂಕ್ ಯು ಮ್ಯಾಮ್. ನೋಡಿ, ಇನ್ಸ್ಟೆಂಟಾಗಿ ನಮಗೆ ಉತ್ತರ ಸಿಕ್ತು. ಥ್ಯಾಂಕ್ ಯು. ಹಾಗೆ ಈ ಕ್ಲಬ್, ಈ ನಮ್ಮ TV ಕ್ಲಬ್ ದಯವಿಟ್ಟು ಇದು ಫ್ಯಾಮಿಲಿ ಕ್ಲಬ್ ಆಗಿ ಮಾಡಿ. ಇದು ಬರೀ ನಮಗೆ ಇಲ್ಲೇನೋ ಕಾರ್ಡ್ಸ್ ಆಡ್ತೀವಿ ಖಂಡಿತವಾಗ್ಲೂ ಇಲ್ಲ. ಇದು ಫ್ಯಾಮಿಲಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನು ಮಾಡಿದ್ದು. ಹಾಗೆ ಇಷ್ಟು ಜನ ಲಕ್ಷ್ಮಿಯರು ಸೇರೋದಕ್ಕೆ ಕಾರಣ ನಮ್ಮ ಲಕ್ಷ್ಮಿಯವರು. ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದ್ಭುತವಾದಂತಹ ಕಾರ್ಯಕ್ರಮ. ಯಾಕೆಂದರೆ ಎಲ್ಲರನ್ನೂ ನಿಮ್ಮನ್ನು ಸೇರಿಸ್ಬೇಕು ಅನ್ನೋದು ನಮಗೂ ಖುಷಿ ಆಯಿತು. ಇಷ್ಟು ಜನನ ನಿಮ್ಮನ್ನು ಒಂದೇ ವೇದಿಕೆಯಲ್ಲಿ ಈ ಒಂದು ಫಂಕ್ಷನಲ್ಲಿ ನಿಮ್ಮನ್ನು ಭೇಟಿ ಆಗ್ತಿರೋದು ಭಾಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್. ಯಾಕೆಂದರೆ ನಿಮ್ಮ ಎಫರ್ಟ್, ಒಂದು ತಿಂಗಳದ ಎಫರ್ಟ್, ಅವ್ರ ಜೊತೆಗೆ ನಿಮ್ಮದೆಲ್ಲ, ನಿಮ್ಮ ಲಕ್ಷ್ಮಿ, ಆ ಲಕ್ಷ್ಮಿ ಅವರು ಜೊತೆ ವೇದಿಕೆಯಲ್ಲೂ ಕೂಡ ಎಲ್ಲ ಲಕ್ಷ್ಮಿಯರೇ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ಕಾರ್ಯಕ್ರಮಗಳು ಸಾಕಷ್ಟಿದೆ. ವೇದಿಕೆ ಕಾರ್ಯಕ್ರಮಕ್ಕೆ ಟೈಮ್ ತೊಗೊಂಡ್ರು, ಅದು ಬೋರ್ ಆಗಿಲ್ಲ ಅನ್ಸುತ್ತೆ. ಯಾಕೆಂದರೆ ಮೇಡಮ್ ತುಂಬ ಚೆನ್ನಾಗಿ ನಮಗೆ ಒಂಥರ ಹುರುಪು ತುಂಬಿದ್ರು. ಸವಿತಕ್ಕ ಹಾಡು ಎಲ್ಲ ಇನ್ನೂ ಮಾತಾಡೋದಿದೆ, ಫೋಟೋ ಸೆಷನ್ಸ್ ಇದೆ. ಇದಾದಮೇಲೆ ಆಟ, ಆಮೇಲೆ ಫಸ್ಟ್ ಊಟ ಮಾಡಿಬಿಡಿ, ಆಮೇಲೆ ಆಟ ಇದೆ. ಥ್ಯಾಂಕ್ ಯು, ಧನ್ಯವಾದಗಳು. ಆಮೇಲೆ ಇದನ್ನೇ ಕೂಡ ಏನಂತೀವಿ, ವೋಟ್ ಆಫ್ ಥ್ಯಾಂಕ್ಸ್. ಆಮೇಲೆ ದೀಪಾ ಮ್ಯಾಮ್ ಪಾಪ ಮೈಸೂರಿಂದ ಬಂದರು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಅದ್ಭುತವಾಗಿ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ರಿ. ಎಲ್ಲರೂ ಕೂಡ, ಎಲ್ಲ ಕಲಾವಿದರುಗಳೆಲ್ಲ ಸೇರಿದ್ರಿ. ಎಲ್ಲರೂ ಹೆಸರು ಹೇಳೋಕ್ಕಾಗ್ತಲ್ಲ, ಎಲ್ಲರಿಗೂ ಧನ್ಯವಾದಗಳು. ಹಾಗೆ TVಗೆ ದಯವಿಟ್ಟು ಬರ್ತಾ ಇರಿ, ಊಟಕ್ಕಾದರೂ ಬರ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮಾತೆಯ ಮಡಿಲಲ್ಲಿ ಕಾಲಾಳುಗಳನ್ನ ಯಾರು ವೇದಿಕೆಯ ಮೇಲೆ ಕರೆಯೋದಿಲ್ಲ, ಭಾಷಣ ಅವ್ರು ಮಾಡೋದಿಲ್ಲ. ಆದರೆ ಯುದ್ಧ ನಡೆದಾಗ ಮುಂದಿನ ಸಾಲಿನಲ್ಲಿ ಅವ್ರು ಇರ್ತಾರೆ. ಲಕ್ಷ್ಮೀ ಸಿದ್ದಯ್ಯ ಅಂತಹ ಕಾಲಾಳು. ಎಲ್ಲಿ ಕೆಲಸ ಆಗಬೇಕು ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಧರಣಿಯ ಧ್ವನಿಯಾಗಿ ಮಹಿಳೆ ಮೂಡಿಡಳು. ಕೈಯಲ್ಲಿ ಕನಸುಗಳು, ಹೃದಯದಲ್ಲಿ ಬೆಳಕು, ಬಾಳಿಗೆ ಬಣ್ಣ ತುಂಬುವ ಅಮೃತದ ಹರಿವು. ಸಾಹಸದ ಪಥದಲ್ಲಿ ಹೆಜ್ಜೆ ಇಡುವವಳು, ಸಮಾಜದ ಗೌರವದ ಜ್ಯೋತಿ ಬೆಳಗಿಸುವವಳು.
ಜೋಗಿ ಸರ್, ವೇದಿಕೆ ಮೇಲೆ ನೀವು ಬರಬೇಕು. ಜೋಗಿ ಸರ್ ಉಪಾಧ್ಯಕ್ಷರು, ಟೆಲಿವಿಷನ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಕೂಡ. ಈ ಇಡೀ ಸಂಸ್ಥೆಯ ಆಗು ಹೋಗುಗಳಿಗೆ ಎಲ್ಲ ಚಟುವಟಿಕೆಗಳಿಗೂ ಪ್ರೇರಣಾ ಶಕ್ತಿ ಆಗಿರ್ತಕ್ಕಂಥ ಶ್ರೀಯುತ BS ಲಿಂಗದೇವರು ಸರ್ ಸ್ಟೇಜ್ ಮೇಲೆ ಬರಬೇಕು. ಕಾರ್ಯದರ್ಶಿಗಳು, ಟೆಲಿವಿಷನ್ ಕಲ್ಚರಲ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ನಿರ್ದೇಶಕರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಸ್ಟೇಜ್ ಮೇಲೆ ಬಂದು ವೇದಿಕೆಯ ತೂಕವನ್ನು ಹೆಚ್ಚಿಸಬೇಕು. ಇಂಡಸ್ಟ್ರಿಯಲ್ಲಿ ಆದ ಮೇಲು ಕೀಳುಗಳನ್ನು ಎಲ್ಲವನ್ನೂ ಕಂಡು ಉಂಡು ಇಲ್ಲಿಯವರೆಗೆ ಬಂದಿದ್ದಾರೆ. ಅವರ ಮಾತುಗಳಿಗೆ ಎಲ್ಲರ ಮಾತುಗಳಿಗಿಂತ ಹೆಚ್ಚಿನ ತೂಕ ಇರುತ್ತೆ. ಮೇಡಮ್, ನಿಮ್ಮ ಮಾತುಗಳಿಗೆ ಶಕ್ತಿಯ ಸ್ವರೂಪವೇ ನೀನು ಅಮ್ಮ, ಸೃಷ್ಟಿಯ ಸ್ಪಂದನ. ವಯಸ್ಸಾದವ್ರ ಥರ ಹೀಟ್ ಮಾಡ್ತಾ ಇದ್ದೀನಿ, ತುಂಬ ಬೇಜಾರಾಗ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನಗೆ ಗೊತ್ತು ಬೆಳಗಿನಿಂದ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೋತು ಸುಣ್ಣ ಆಗಿದ್ದೀರಾ ಅಂತ. ಇಲ್ವಾ? ವಾವ್, ವೆರಿ ಗುಡ್, ವೆರಿ ಗುಡ್. ಬಹಳ ನಂತರನೇ ಉತ್ಸಾಹಿತರಾಗಿದ್ದೀರಾ. ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಯಶಸ್ವಿ ಆಗೋದಕ್ಕೆ ಯಾರ್ಯಾರು ಕಾರಣಕರ್ತರೋ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, ಯಾವುದೇ ಒಂದು ಹೆಂಗಸು ಅಲ್ಲ ಸಕ್ಸಸ್ಫುಲ್ ಮ್ಯಾನ್ ಅಂತ ಹೇಳೋದು, ಆದರೆ ಸಕ್ಸಸ್ಫುಲ್ ವುಮೆನ್ಗೂ ಗಂಡಸು ಒಂದು ಹಿಂದೆ ಇರಲೇಬೇಕು. ನಮಗೆ ಗಂಡಸು ಹೆಂಗಸು ಅನ್ನೋ ಭೇದ ಭಾವನೆ ಇಲ್ಲ. ಹೆಣ್ಣೇ ಇಲ್ಲದ ಸ್ವರ್ಗ ನನಗೆ ಯಾಕೆ ಅಂತ ಹೇಳಿದ್ದಾರೆ ಕವಿಗಳು. ಸೊ ಹಾಗಾಗಿ ಹೆಣ್ಣು ಇಂಪಾರ್ಟೆಂಟು. ಹೆಣ್ಣು ಅಂದರೆ ಏನು? ಅವಳು ತಾಯಿಯಾಗಿ, ಮಗಳಾಗಿ, ಹೆಂಡತಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ ಎಷ್ಟೊಂದು ಪಾತ್ರಗಳನ್ನು ನಿಭಾಯಿಸ್ತಾಳೆ ಅವಳು. ಹೆಣ್ಣು ಅಂದ್ರೆ ಭೂಮಿ ತಾಯಿಯಷ್ಟು ತಾಳ್ಮೆ ಇರೋಳು, ಸಹನೆ ಇರೋಳು, ಕ್ಷಮೆಯಾ ಧರಿತ್ರಿ ಅಂತ ಹೇಳ್ತಾರೆ. ಅವಳ ಮಮತೆ ಯಾರು ಒಂದು 10 ಮಕ್ಕಳಿರಲಿ, 12 ಮಕ್ಕಳಿರಲಿ, 16 ಮಕ್ಕಳಿರಲಿ, ಆ ಮಕ್ಕಳನ್ನೆಲ್ಲನೂ ಸರಿಸಮನಾಗಿ ಹೇಗೆ ನೋಡ್ಕೋತಾ ಇದ್ರು. ಅವ್ರಿಗೆ ಊಟದಲ್ಲಿ ಒಂದು ವಂಚನೆ ಆಗಬಾರ್ದು, ಇವನು ಹೆಚ್ಚು ಇವನು ಕಡಿಮೆ ಕೊಡಬೇಕು ಅನ್ನೋ ಅವಳಿಗೆ ಆ ವಂಚನೆ ಸ್ವಭಾವನೇ ಇರ್ತಿರಲಿಲ್ಲ. ಎಲ್ಲರನ್ನು ಯಾರದೇ ಮಕ್ಕಳಾಗಲಿ, ಯಾರೇ ಆಗಲಿ, ಅತಿಥಿಗಳಾಗಲಿ, ಬಂದವ್ರಿಗೆ ಅಷ್ಟು ಒಂದು ಆಸರೆಯನ್ನು ಕೊಟ್ಟು ಕಾಪಾಡ್ತಾ ಇದ್ರು ಅಂದರೆ ಆ ಹೆಣ್ಣಿಗೆ ಮಾತ್ರ ಸಾಧ್ಯ. ಮುಂದೆ ನಮ್ಮ ಪ್ರಜೆಗಳು ಅಂದರೆ ನಮ್ಮ ಮಕ್ಕಳು ಉತ್ತಮ ಆರೋಗ್ಯವಂತರಾಗಿರಬೇಕು, ಹಾಗೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ಬಹಳ ಸಂತೋಷ. ತುಂಬ ಒಂದು ಶ್ರಮಪಟ್ಟು ಮಾಡಿದ್ದಾಳೆ. ಇವಳ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸುಸ್ತಾಗಿಬಿಟ್ಟಿದ್ದಾಳೆ. ಸೊ ಎಲ್ಲರಿಗೂ ಜೊತೆ ಕೈಗೂಡಿಸಿದ ಎಲ್ಲರಿಗೂ, ಈ ಕಾರ್ಯಕ್ರಮ ನಡೆಯೋದಕ್ಕೆ ಸಹಕಾರ ನೀಡಿದ, ಹಣದ ಸಹಾಯ ನೀಡಿದ ಯಾರ್ಯಾರಿದ್ದಾರೋ ನನಗೆ ಗೊತ್ತಿಲ್ಲ, ಅವರೆಲ್ಲರಿಗೂ ಧನ್ಯವಾದ. ಬಂದಿರೋ ನಿಮ್ಮಿಂದಲೇ ನಮ್ಮ ಕಾರ್ಯಕ್ರಮ ಕಳೆ ಕಟ್ಟಿರೋದು. ಸೊ ನೀವು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾವತ್ತಿದ್ರೂ ಹೆಣ್ಣು ಶಕ್ತಿ, ನಾರಿ ಒಲಿದರೆ ನಾರಿ, ಮುನಿದರೆ ಮಾರಿ. ಈ ನಿಮ್ಮ ಜೀವನೋತ್ಸಾಹ, ಆ ಮಗುತನ ಎಲ್ಲವೂ ಹಾಗೇ ಉಳಿದು ನಮ್ಮನ್ನು ಮುಂದೆಯೂ ಕಾಯಲಿ ಅಂತ ಕೇಳ್ಕೊಳ್ತೀನಿ ಗಿರ್ಜಮ್ಮ. ಧನ್ಯವಾದಗಳು. ಧೈರ್ಯದ ದೀಪವಾಗಿ ಲೋಕ ಬೆಳಗಿಸುವೆ, ಭೂಮಿಯ ಗೌರವದ ಮಹಿಮೆ ನೀನೇ ಅಮ್ಮ. ಮಹಿಳಾ ದಿನದ ಈ ಪವಿತ್ರ ಕ್ಷಣದಲ್ಲಿ ಮಾನವ ಕುಲವೆಲ್ಲ ನಿನಗೆ ವಂದಿಸುತ್ತದೆ. ಜೀವನ ಸಾಗರ ದಾಟಿಸುವ ದಿವ್ಯ ತಾಯಿ, ನಿನ್ನ ಮಹಿಮೆ ಯುಗ ಯುಗಾಂತರ ಗಾನವಾಗುತ್ತದೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ ಪ್ರಪಂಚ, ಅಪಾರ ಅದ್ಭುತ ಅಚ್ಚರಿ, ಕಹಿ ಸಿಹಿ ತುಂಬಿದ ಲೋಕ, ಪ್ರಪಂಚ ಪರ್ಯಟನೆ.